ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದಾಗಿದೆ. ನೀನು ಬಾಯಿಗೆ ಕೆಲಸ ಕೊಡುವುದಾದರೆ ನಿನ್ನ ಹೃದಯದಲ್ಲಿ ನಂಬಿಕೆಯುಂಟೆಂಬುದನ್ನು ಖಚಿತಪಡಿಸಿಕೊ. ನೀವು ಸಿದ್ಧವಾಗಿರಿ, ಇತರರಿಗೆ ತಿಳಿಸಿರಿ, ನಮ್ಮ ಯೇಸು ತಿರುಗಿ ಬರುವನು. ನೀವು ಸಿದ್ಧವಾಗಿರಿ, ಇತರರಿಗೆ ತಿಳಿಸಿರಿ, ನಮ್ಮ ಯೇಸು ತಿರುಗಿ ಬರುವನು. ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನಾ. ಸಿದ್ಧವಾಗಿರಿ. ಕರ್ತನ ಎರಡನೇ ಬರುಣವು ಅದು ಬೇಗನೆ ಸಂಭವಿಸುವುದು. ಪರಿಶುದ್ಧರಾಗಿ ಎಚ್ಚರವಾಗಿ ಸಿದ್ಧತೆ ಪಡಿಸಿರಿ. ಕರ್ತನ ಎರಡನೇ ಬರುಣವು ಅದು ಬೇಗನೆ ಸಂಭವಿಸುವುದು. ಪರಿಶುದ್ಧರಾಗಿ ಎಚ್ಚರವಾಗಿ ಸಿದ್ಧತೆ ಪಡಿಸಿರಿ. ಇತರರನ್ನು ಸಿದ್ಧಪಡಿಸಿರಿ. ನೀವು ಸಿದ್ಧವಾಗಿರಿ, ಇತರರಿಗೆ ತಿಳಿಸಿರಿ, ನಮ್ಮ ಯೇಸು ತಿರುಗಿ ಬರುವನು. ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನಾ. ಸಿದ್ಧವಾಗಿರಿ. ಆತ್ಮೀಯ ವೀಕ್ಷಕರೇ, ತಾವೆಲ್ಲರೂ ಸಂತೋಷವಾಗಿರುವಿರಿ. ದೇವರ ವಾಕ್ಯವು ನಿಮ್ಮ ಆತ್ಮೀಯ ಜೀವಿತವನ್ನು ಬಲಪಡಿಸ್ತಿದೆ ಎಂದು ನಾವು ನಂಬಿದ್ದೇವೆ. ಇಲ್ಲಿಯವರೆಗೂ ನೀವು ಕರೆ ಮಾಡದೇ ಇರುವುದಾದರೆ ಹಿಂದೆ ಕರೆ ಮಾಡಿರಿ. ಸೇವೆಯನ್ನು ಪ್ರೋತ್ಸಾಹಿಸುವಂತೆ ಕೇಳಿಕೊಳ್ಳುತ್ತೇನೆ. ಇಸ್ರಾಯೇಲರ ಈಗಿನ ಸ್ಥಿತಿ ಏನು? ಅನ್ಯ ಜನರ ಸ್ಥಿತಿಯ ಹಾಗೆ ಇದೆಯೋ? ಎಲ್ಲರೂ ಸುವಾರ್ತೆಗೆ ಕಿವಿಗೊಡಬೇಕೋ? ಬನ್ನಿರಿ, ದೇವರ ವಾಕ್ಯ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಲೋಕರಕ್ಷಕನಾಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದಿನ ನಮ್ಮ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ರೋಮಾಪುರದವರೆಗೆ ಬರೆದ ಪತ್ರಿಕೆಯ 10ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವನ್ನು ನೋಡೋಣ. ಇಸ್ರಾಯೇಲಿನ ಈಗಿನ ಸ್ಥಿತಿ, ಈಗಿನ ಸ್ಥಾನಮಾನ, ಯಹೂದ್ಯರಿಗೂ ಅನ್ಯರಿಗೂ ಇರುವ ಈಗಿನ ರಕ್ಷಣೆ ಎಂಬುದಾಗಿದೆ. ಪ್ರಿಯರೇ, ಇಸ್ರಾಯೇಲ್ಯರ ಈಗಿನ ಸ್ಥಿತಿ ಎಂದರೆ ಅವರು ನಾಶನ ಪಾತ್ರರಾಗಿದ್ದಾರೆ ಎಂದು ನಾವು ನೋಡಿದೆವು. ಅವರು ಅನ್ಯಜನರ ಹಾಗೆಯೇ ನಾಶನ ಪಾತ್ರರಾಗಿದ್ದಾರೆ. ಯಾಕೆಂದರೆ ಕ್ರಿಸ್ತನು ತನ್ನ ನೀತಿಯಿಂದ ಧರ್ಮಶಾಸ್ತ್ರಕ್ಕೆ ಕೊನೆ ಮಾಡಿದ್ದಾನೆ. ಈಗ ಪೌಲನು ದೇವರ ಸಾರ್ವಭೌಮತೆಯಿಂದ ಮಾನವನ ಜವಾಬ್ದಾರಿಯ ಕಡೆಗೆ ತಿರುಗುತ್ತಾನೆ. 9ನೇ ಅಧ್ಯಾಯದ ಕೊನೆಯ ವಚನಗಳಿಂದ ಈ ಪ್ರಸ್ತಾಪವನ್ನು ಪ್ರಾರಂಭಿಸುತ್ತಾನೆ. ಮುಂದಕ್ಕೆ ನಾವು ನೋಡೋಣ ಇಸ್ರಾಯೇಲ್ಯರ ಹಿಂದಿನ ಸ್ಥಿತಿ ಎಂಬುದಾಗಿ. ರೋಮಾಪುರದವರೆಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಸಹೋದರರೇ,
ಇಸ್ರಾಯೇಲ್ಯರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯೂ ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯೂ ಆಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಜವಾಬ್ದಾರರು, ದೇವರಿಗೆ ಜವಾಬ್ದಾರರು. ಕರ್ತನಾದ ಯೇಸು ಅವರಿಗೆ ಹೇಳಿದ್ದಾನೆ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 43 ಮತ್ತು 44ನೇ ವಚನದಲ್ಲಿ. ಅಲ್ಲಿ ಹೀಗೆ ನೋಡುತ್ತೇವೆ: ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳುಕೊಳ್ಳಲಿಲ್ಲವಾದ್ದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನನ್ನು ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬಂದಾವು ಅಂದನು ಎಂಬುದಾಗಿ. ಪ್ರಿಯರೇ, ಇಸ್ರಾಯೇಲ್ಯರ ಇಂದಿನ ಸ್ಥಿತಿ ಇದೇ ಆಗಿದೆ. ಅವರನ್ನು ಸಮುದ್ರಕ್ಕೆ ನೂಕಿಬಿಡಲು ಹವಣಿಸುವ ದೇಶಗಳಿಂದ ಅವರು ಸುತ್ತುವರಿಯಲ್ಪಟ್ಟಿದ್ದಾರೆ. ಯಾಕೆ? ಇದಕ್ಕಾಗಿ ನಾವು ಅರಬ್ ದೇಶಗಳನ್ನು ಎಲ್ಲರನ್ನೂ ದೂರಬಹುದು. ಸಮಾಧಾನವಿಲ್ಲದ ಈ ಸ್ಥಿತಿಗೆ ಕಾರಣ ದೇವರು ಅವರನ್ನು ದರ್ಶಿಸುವ ಸಮಯವನ್ನು ಅವರು ತಿಳುಕೊಳ್ಳದ್ದರಿಂದಲೇ ಎಂದು ದೇವರು ಹೇಳುತ್ತಾನೆ. ಆದ್ದರಿಂದ ದೇವರನ್ನು ದೂರುವುದಕ್ಕೆ ಆಗದು. ಆದ್ದರಿಂದ ಪೌಲನು ಹೀಗೆ ಹೇಳುತ್ತಾನೆ: ಇಸ್ರಾಯೇಲ್ಯರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯೂ ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯೂ ಆಗಿದೆ ಎಂಬುದಾಗಿ. ಪ್ರಿಯರೇ, ಅವನ ಈ ಮಾತಿನಲ್ಲಿ ನಾವು 3 ವಿಶೇಷ ಸಂಗತಿಗಳನ್ನು ಗಮನಿಸಬಹುದು. ಅದಾವದೆಂದರೆ, ಮೊದಲನೇದಾಗಿ, ಧಾರ್ಮಿಕವಾದ ಎಲ್ಲ ಸಂಗತಿಗಳನ್ನು ಹೊಂದಿದ್ದರೂ ಇಸ್ರಾಯೇಲ್ಯರು ರಕ್ಷಿಸಲ್ಪಟ್ಟಿಲ್ಲ. ಈಗಿನ ಸಭೆಗಳಲ್ಲಿನ 75% ಮಂದಿ ರಕ್ಷಿಸಲ್ಪಟ್ಟವರಲ್ಲವೆಂದು ನಾನು ಹೇಳಬಹುದು. ಯಾಕಂದರೆ ಅವರು ಕೇವಲ ಒಂದು ಧಾರ್ಮಿಕ ಕೂಟದ ಸದಸ್ಯರು ಅಷ್ಟೇ. ಅವರು ದೇವರಿಗೆ ವಿರುದ್ಧವಾಗಿದ್ದಾರೆ. ಯಾಕಂದರೆ ದೇವರು ಕ್ರಿಸ್ತನಲ್ಲಿ ಒದಗಿಸುವ ನೀತಿವಂತಿಕೆಯನ್ನು ಅವರು ಸ್ವೀಕರಿಸುವುದಿಲ್ಲ. ಧಾರ್ಮಿಕತೆ ಇರುವವರು ನಾಶನ ಪಾತ್ರರಾಗಿರಬಹುದು. ಇಸ್ರಾಯೇಲ್ಯರಲ್ಲಿ ದೇವರು ಕೊಟ್ಟ ಧಾರ್ಮಿಕತೆ ಇತ್ತು, ಆದರೆ ಅವರಿಗೂ ರಕ್ಷಣೆಯ ಅಗತ್ಯವಿತ್ತು. ಅವರಲ್ಲಿ ಧಾರ್ಮಿಕತೆ ಇತ್ತು, ಆದರೆ ನೀತಿವಂತಿಕೆ ಇರಲಿಲ್ಲ. ಬೇರೆ ಜನಾಂಗಗಳಿಗಿಂತ ಹೆಚ್ಚಿನ ಸೌಲಭ್ಯಗಳು ಅವರಿಗಿದ್ದರೂ ಅವರು ನಾಶನ ಪಾತ್ರರೇ ಆಗಿದ್ದರು. ಅವರು ರಕ್ಷಣೆ ಹೊಂದಬೇಕೆಂಬುದೇ ಪೌಲನ ಆಶೆಯಾಗಿತ್ತು. ಎರಡನೇದಾಗಿ ನಾವು ನೋಡುತ್ತೇವೆ, ಇಸ್ರಾಯೇಲ್ಯರು ರಕ್ಷಣೆ ಹೊಂದಬಹುದಿತ್ತು ಎಂಬುದಾಗಿ ಬೆಂಗೇಲ್ರವರು ಹೇಳುತ್ತಾರೆ. ಇಸ್ರಾಯೇಲ್ಯರು ಸಂಪೂರ್ಣವಾಗಿ ಪಾಪಿಗಳಾಗಿರುತ್ತಿದ್ದರೆ ಪೌಲನು ಅವರಿಗಾಗಿ ಪ್ರಾರ್ಥಿಸುತ್ತಿರಲಿಲ್ಲ. ಅವರು ರಕ್ಷಣೆ ಹೊಂದ ಯೋಗ್ಯರಾಗಿದ್ದರು. ಜರ್ಮನಿಯ ಅರಣ್ಯಗಳಲ್ಲಿ ನಮ್ಮ ಪೂರ್ವಜರು ರಕ್ಷಣೆ ಹೊಂದುವರೆಂದು ಯಾರು ನೆನೆಸಿದ್ದರು? ಅವರು ಅತ್ಯಂತ ಕ್ರೂರಿಗಳಾಗಿದ್ದರು. ಅಲ್ಲಿಗೆ ಮಿಷನರಿಗಳು ಯಾಕೆ ಹೋಗಲಿಲ್ಲ? ಪ್ರಿಯರೇ, ಈ ವಿಗ್ರಹಾರಾಧಕ ಅನ್ಯರ ಕುರಿತು ನಾವು ಯೋಚಿಸುವುದು ಬೇಡ. ಅವರಿಗೆ ರಕ್ಷಣೆ ದೊರೆಯಲಾರದು ಎಂದು ಅಪೊಸ್ತಲರು ಯಾಕೆ ಹೇಳಲಿಲ್ಲ? ಆ ವಿಗ್ರಹಾರಾಧಕರಾದ ಅನ್ಯರೂ ರಕ್ಷಣೆ ಹೊಂದಬಲ್ಲವರಾಗಿದ್ದರು. ಯಹೂದ್ಯರು ಕೂಡ ರಕ್ಷಣೆ ಹೊಂದಬಲ್ಲವರಾಗಿದ್ದಾರೆ. ಮೂರನೇದಾಗಿ ನಾವು ನೋಡುತ್ತೇವೆ, ಈಗಿನ ಅನ್ಯಜನರಿರುವಂತೆಯೇ ಅವರೂ ಕೂಡ ದೇವರೆದುರು ಇದ್ದರು ಮತ್ತು ಕ್ರಿಸ್ತನಿಲ್ಲದ ಇತರ ಜನರಂತೆ ಸುವಾರ್ತೆ ಅವರಿಗೂ ತಲುಪಬೇಕಾಗಿದೆ. ಈಗ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಇದನ್ನು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಉನ್ನತ ವಂಶ, ಕೆಳಮಟ್ಟದ ವಂಶ ಎಂಬ ವಿಚಾರವೇ ಹಾಸ್ಯಾಸ್ಪದವಾದದ್ದು. ಕ್ರೂಜೆಯ ಬುಡದಲ್ಲಿನ ನೆಲವು ಸಮತಟ್ಟಾದದ್ದಾಗಿದೆ. ನೀನು ಯಾರೇ ಆಗಿದ್ದರೂ ನಿನ್ನ ಸಾಮಾಜಿಕ ಸ್ಥಾನಮಾನ, ಸಭಾ ಸದಸ್ಯತನ, ಒಳ್ಳೆಯ ಕ್ರಿಯೆಗಳು, ಇಲ್ಲವೇ ನಿನ್ನ ಚರ್ಮದ ಬಣ್ಣ ಯಾವುದೂ ನಿನಗೆ ಸಹಾಯ ಮಾಡಲಾರದು. ಕ್ರಿಸ್ತನ ಹೊರತು ನೀನು ನರಕ ಪಾತ್ರನಾದವನೇ. ಈ ರೀತಿ ದೇವರು ನಿನಗೆ ಹೇಳಿದರೆ ಆತನು ಸತ್ಯವಂತನೂ ನೀತಿವಂತನೂ ಆಗಿದ್ದಾನೆ. ನೀನು ಒಂದು ವೇಳೆ ಹೇಳಬಹುದು, ಆ ಬೋಧಕರ ಮಾತು ನನಗೆ ಇಷ್ಟವಾಗಲಿಲ್ಲ ಎಂಬುದಾಗಿ. ಆದರೆ ಪ್ರಿಯನೇ, ಅದು ಆ ಬೋಧಕರ ಮಾತಲ್ಲ, ದೇವರ ಮಾತಾಗಿದೆ. ದೇವರು ನಿನ್ನೆದುರಿಗೆ ಬಹು ಸ್ಪಷ್ಟವಾಗಿ ಅದನ್ನು ತರುತ್ತಿದ್ದಾನೆ. ನೀನು ಅದನ್ನು ನೋಡದಿರಲು ಸಾಧ್ಯವೇ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ಸುವಾರ್ತೆಯು ಮೊದಲು ಇಸ್ರಾಯೇಲರಿಗೆ ತಲುಪಬೇಕೆಂದು ಹೇಳುವವರು ಈ ದಿನಗಳಲ್ಲಿ ಇರಬಹುದು. ಸಮಯಾನುಸಾರವಾಗಿ ಸುವಾರ್ತೆ ಮೊದಲು ಯಹೂದ್ಯರಿಗೆ ತಲುಪಿತೆಂದು ಪೌಲನು ಹೇಳುತ್ತಾನೆ. ಯಾಕಂದರೆ ಮೊದಲ ಕೆಲವು ವರ್ಷಗಳಲ್ಲಿ ಯೆರೂಸಲೇಮಿನಲ್ಲಾಗಲಿ ಇಡೀ ಇಸ್ರಾಯೇಲಿನಲ್ಲಾಗಲಿ ಯಾವ ಅನ್ಯಜನರೂ ರಕ್ಷಣೆ ಹೊಂದಿರಲಿಲ್ಲ. ಆಗಿನ ಸಭೆಯಲ್ಲಿರುವವರು ಎಲ್ಲರೂ ಯಹೂದ್ಯರೇ ಆಗಿದ್ದರು. ಈ ದಿನಗಳಲ್ಲಿ ಯಹೂದ್ಯರಿಗೆ ಮೊದಲು ಸುವಾರ್ತೆ ಹೇಳಬೇಕೆಂದು ಯಾರೂ ಹೇಳದಿದ್ದರೂ ಯಹೂದ್ಯರನ್ನು ಬಿಟ್ಟು ಬಿಡಬೇಕೆಂದು ನಾನು ಎಂದಿಗೂ ಹೇಳುವುದಿಲ್ಲ. ದೇವರ ಉದ್ದೇಶ ಯೋಜನೆಗಳಲ್ಲಿ ಯಹೂದ್ಯರೂ ಇರುವುದರಿಂದ
ಅವರಿಗೆ ಸುವಾರ್ತೆ ಸಿಗಲೇಬೇಕಾಗಿದೆ. ಡಾಕ್ಟರ್ ರೈನ್ ಹೋಲ್ಡ್ ನೈಬಹಾರ್ ಎಂಬ ಉದಾರತವಾದಿಯೊಬ್ಬರು ಹೀಗೆ ಹೇಳಿದ್ದಾರೆ: ಯಹೂದ್ಯರನ್ನು ಮತಾಂತರಿಸಲು ಪ್ರಯತ್ನಿಸಬೇಡ. ಕ್ರೈಸ್ತತ್ವಕ್ಕಿಂತ ಸುಲಭವಾಗಿ ಅವರ ಸ್ವಂತ ಧರ್ಮದಲ್ಲೇ ಅವರಿಗೆ ದೇವರು ಸಿಗಬಹುದು ಎಂದು. ನಾನು ಈ ಮಾತನ್ನು ಒಪ್ಪುವುದಿಲ್ಲ. ಅವರು ಮುಂದುವರೆದು ಹೇಳಿದ್ದಾರೆ, ಅವರು ಕ್ರೈಸ್ತರಾದರೆ ಅಪರಾಧ ಪ್ರಜ್ಞೆ ಬೆಳೆಸಿಕೊಳ್ಳಬಹುದು ಎಂದು. ಆದರೆ ಪ್ರಿಯರೇ, ಅಪರಾಧ ಪ್ರಜ್ಞೆಯಿಂದ ಬಿಡುಗಡೆಯಾಗತಕ್ಕ ಮಾರ್ಗ ಕ್ರಿಸ್ತನ ಬಳಿಗೆ ಬರುವುದೇ ಆಗಿದೆ. ಎಲ್ಲ ಜನರಂತೆ ಅವರಿಗೂ ಸುವಾರ್ತೆ ತಲುಪಬೇಕಾಗಿದೆ. ದೇವರು ಅವರಿಗೂ ದಯ ತೋರಿಸಲು ಸಿದ್ಧನಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 2ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ, ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೆಲವು ಸಭೆಗಳವರು ತುಂಬ ಚಟುವಟಿಕೆಯಿಂದಿರುತ್ತಾರೆ. ಸೋಮವಾರ ರಾತ್ರಿ ಅವರು ಬಾಸ್ಕೆಟ್ಬಾಲ್ ಆಡುತ್ತಾರೆ, ಮಂಗಳವಾರ ರಾತ್ರಿ ಫುಟ್ಬಾಲ್, ಬುಧವಾರ ರಾತ್ರಿ ವಾಲಿಬಾಲ್, ಗುರುವಾರ ರಾತ್ರಿ ಬೇಸ್ಬಾಲ್, ಶುಕ್ರವಾರ ರಾತ್ರಿ ಬೇರಾವುದಾದರೂ ಬಾಲ್. ಅಂತೂ ಪ್ರತಿ ರಾತ್ರಿಯೂ ಏನಾದರೊಂದು ಚಟುವಟಿಕೆ ಇದ್ದೇ ಇರುತ್ತದೆ. ಇದೆಲ್ಲವನ್ನು ಯೇಸುವಿನ ಹೆಸರಿನಲ್ಲಿ ಮಾಡುತ್ತಾರೆ, ದೇವರಲ್ಲಿ ಆಸಕ್ತಿ ಇದ್ದವರಂತೆ. ಆದರೆ ಇದೆಲ್ಲವೂ ಕೇವಲ ಧಾರ್ಮಿಕತೆಯಾಗಿದೆ. ನನ್ನ ಪ್ರಿಯ ಸ್ನೇಹಿತನೇ, ನಿನ್ನಲ್ಲಿ ಕ್ರಿಸ್ತನು ಇದ್ದಾನೋ? ದೇವರು ಕ್ರಿಸ್ತ ಯೇಸುವಿನಲ್ಲಿ ಕೊಡುವ ನೀತಿವಂತಿಕೆಯನ್ನು ನೀನು ಸ್ವೀಕಾರ ಮಾಡಿದೆಯೋ? ಬೇರೆ ಯಾವ ಆಧಾರದಿಂದಲೂ ನೀನು ರಕ್ಷಿಸಲ್ಪಡಲು ಸಾಧ್ಯವಿಲ್ಲ. ನೀನು ಪರಲೋಕಕ್ಕೆ ಹೋಗಬೇಕಾದರೆ ಸಂಪೂರ್ಣನಾಗಿರಬೇಕು. ಆದರೆ ನೀನು ಸಂಪೂರ್ಣನಾಗಲಿಲ್ಲವೆಂದು ನಾನು ಹೇಳುತ್ತೇನೆ. ನಾನು ಕೂಡ ಸಂಪೂರ್ಣನಲ್ಲ, ಆದರೆ ಯೇಸು ನನಗಾಗಿ ಸತ್ತು ಹೂಣಲ್ಪಟ್ಟು ತಿರುಗಿ ಜೀವಿತನಾಗಿ ಎದ್ದು ಬಂದದ್ದರಿಂದಾಗಿ ನಾನು ಪರಲೋಕಕ್ಕೆ ಹೋಗುತ್ತೇನೆ. ಆತನು ನನ್ನ ಪಾಪಗಳಿಗಾಗಿ ಒಪ್ಪಿಸಲ್ಪಟ್ಟನು, ನನ್ನ ನೀತಿ ನಿರ್ಣಯಕ್ಕಾಗಿ ಎದ್ದು ಬಂದನು. ಆತನೇ ನನ್ನ ನೀತಿಯಾಗಿದ್ದಾನೆ. ಆತನು ನನ್ನ ಸ್ಥಾನವನ್ನು ತೆಗೆದುಕೊಂಡದರಿಂದ ನಾನು ಪರಲೋಕಕ್ಕೆ ಹೋಗುತ್ತೇನೆ. ಯೇಸು ಕ್ರಿಸ್ತನು ನಿನ್ನ ರಕ್ಷಕನಾಗಿದ್ದಾನೋ? ನಿನ್ನ ಸಭಾ ಸದಸ್ಯತನವನ್ನು ನಾನು ಹೀನ ಮಾಡುವುದಿಲ್ಲ, ಆದರೆ ಅದರಿಂದ ರಕ್ಷಣೆಯಾಗುತ್ತದೆಂದು ನಂಬಬೇಡ. ಕರ್ತನಲ್ಲಿ ಪ್ರಿಯರೇ, ಸಾಮಾನ್ಯ ಸಭೆಗಳು ಎಲ್ಲವೂ ಜೀವವಿಲ್ಲದಾಗಿವೆ. ಸಭೆಯ ಕುರಿತಾಗಿ ಕೆಲ ಸಮಯದ ಹಿಂದೆ ಒಬ್ಬರು ನನಗೆ ಹೀಗೆ ಹೇಳಿದರು: ನಾನು ಸಭೆಗೆ ಬರುವುದಕ್ಕಿಂತ ಭಾನುವಾರ ಬಾಸ್ಕೆಟ್ಬಾಲ್ ಆಡುವುದು ಒಳ್ಳೆಯದು ಎಂಬುದಾಗಿ. ಪ್ರಿಯರೇ, ಅವನ ಸಭೆಯ ಕುರಿತು ನನಗೆ ಚೆನ್ನಾಗಿ ತಿಳಿದಿದ್ದರಿಂದ ನನಗೆ ಅವನ ಭಾವನೆ ಅರ್ಥವಾಯಿತು. ಅವನು ಬಾಸ್ಕೆಟ್ಬಾಲ್ ಅಂಗಣದಲ್ಲಿ ಆ ದೇವಾಲಯದಲ್ಲಿರುವುದಕ್ಕಿಂತ ಹೆಚ್ಚು ಆತ್ಮಿಕವಾಗಿರುತ್ತಾನೆಂದು ನನ್ನ ಅನಿಸಿಕೆ. ಅವನು ನಿಜವಾಗಿ ಕ್ರಿಸ್ತನ ಕುರಿತು ಉಪದೇಶಿಸುವ ಒಂದು ಸಭೆಯನ್ನು ಕಂಡುಕೊಳ್ಳಬೇಕಿತ್ತು. ಯೇಸು ಕ್ರಿಸ್ತನು ಎಂಥ ಅದ್ಭುತ ಸ್ವರೂಪನು! ಆತನೊಂದಿಗೆ ವೈಯಕ್ತಿಕ ಸಂಬಂಧ ಹೊಂದಿರುವುದು ಎಷ್ಟೋ ಪ್ರಾಮುಖ್ಯವಾದದ್ದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅವರು ದೇವರಿಂದ ದೊರಕುವ ನೀತಿಯನ್ನರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಇಸ್ರಾಯೇಲ್ಯರ ಕುರಿತು ನಿಜವಾಗಿರುವಂತೆಯೇ ಈಗಿನ ಸಾಮಾನ್ಯ ಸಭಾ ಸದಸ್ಯರ ಕುರಿತು ಕೂಡ ನಿಜವಾದದ್ದಾಗಿದೆ. ಈ ತಿಳುವಳಿಕೆಯ ಕೊರತೆಯ ಕುರಿತಾಗಿ ಡಾಕ್ಟರ್ ಗ್ರಿಫಿತ್ ಥೋಮಸ್ ರವರು ಹೀಗೆ ಹೇಳಿದ್ದಾರೆ: ಜನರು ಸತ್ಯವೇದವನ್ನು ಓದುತ್ತಾ ಇದ್ದರೂ ಅದರ ಮುಖ್ಯ ಬೋಧನೆಯನ್ನು, ತಮ್ಮ ಜೀವಿತಗಳಲ್ಲಿ ಅದರ ಅನ್ವಯಿಸುವಿಕೆಯನ್ನು ತಿಳಿಯದೇ ಹೋಗುವುದು ಆಶ್ಚರ್ಯವಲ್ಲವೇ? ದೇವರ ವಾಕ್ಯದ ಕುರಿತಾದ ತಲೆಯ ಜ್ಞಾನವನ್ನು ತುಂಬ ಹೊಂದಿಕೊಂಡಿದ್ದರೂ ಅದರ ನಿಜವಾದ ಆತ್ಮಿಕ ಅರ್ಥವನ್ನು, ಶಕ್ತಿಯನ್ನು ತಿಳಿಯದೆ ಹೋಗುವುದು ಆಶ್ಚರ್ಯಕರವೂ ದುಃಖಕರವೂ ಆಗಿದೆ. ಪ್ರಿಯರೇ, ದೊಡ್ಡ ದೊಡ್ಡ ಸತ್ಯವೇದಗಳನ್ನು ತಮ್ಮ ಕಂಕುಳಿನಡಿಯಲ್ಲಿ ಇಟ್ಟುಕೊಂಡು ಹೋಗುವ ಸಭಾ ಸದಸ್ಯರು ಹಾಗೂ ಸಭಾಧಿಕಾರಿಗಳನ್ನು ನಾನು ನೋಡಿದ್ದೇನೆ. ಸುಮಾರು 21 ವರ್ಷಗಳಿಂದ ನೋಡುತ್ತಾ ಇದ್ದೇನೆ. ಆದರೆ ಅವರಲ್ಲಿ ಯಾವ ಆತ್ಮಿಕ ಬೆಳವಣಿಗೆಯೂ ಕಂಡುಬರಲಿಲ್ಲ. ಅವರೂ ಬೆಳೆಯಲಿಲ್ಲ, ಅವರಲ್ಲಿ ಯಾವ ತಿಳುವಳಿಕೆಯೂ ಹುಟ್ಟಲಿಲ್ಲ. ಈ ರೀತಿಯ ಅನೇಕ ಸಭಾ ಸದಸ್ಯರಿಗೆ ರಕ್ಷಣೆ ಹೊಂದುವುದೆಂದರೆ ಏನೆಂದು ತಿಳಿಯದು. ನನ್ನ ದೇವರೇ, ನೀನೇ ನನ್ನ ಆಶ್ರಯಗಿರಿಯು, ನನ್ನ ಪ್ರಾಣದ ಆಧಾರವು, ನನ್ನ ರಕ್ಷಕನು. ನನ್ನ ಪ್ರಾಣದ ಆಧಾರವು, ನನ್ನ ರಕ್ಷಕನು. ಅಪಾಯದ ಕಾಲದಲ್ಲಿ ನೀನೇ ನನ್ನನ್ನು ಭದ್ರ
ನಡೆಸಿ ನಿತ್ಯವೂ ಕಾಪಾಡುವಾತನು. ನೀನೇ ನನ್ನ ಬಂದಿಯು, ನನ್ನ ಕೋಟೆಯು, ಸಹಾಯಕನು, ನನ್ನ ವಿಮೋಚಕನು, ಸಹಾಯಕನು, ನನ್ನ ವಿಮೋಚಕನು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ನಂಬುವರೆಲ್ಲರಿಗೆ ನೀತಿಯನ್ನು ದೊರಕಿಸುವ ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನು ಧರ್ಮಶಾಸ್ತ್ರದ ಅಂತ್ಯವಾದನು, ಅಂದರೆ ಆತನೇ ಅದರ ಅಂತಿಮ ಗುರಿಯಾಗಿದ್ದನು. ನಮ್ಮ ಕರ್ತನು ಇದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಆತನು ಹೇಳಿದ್ದರ ಅರ್ಥ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 16ನೇ ವಚನದಲ್ಲಿ, ನಾನು ಹಳೇ ಅಂಗಿಗೆ ತ್ಯಾಪೆ ಹಚ್ಚಲು ಬಂದಿಲ್ಲ, ನಿಮಗೆ ಹೊಸ ಅಂಗಿಯನ್ನೇ ಕೊಡಲಿಕ್ಕಾಗಿ ಬಂದಿದ್ದೇನೆ, ಅದು ನನ್ನ ನೀತಿಯ ನಿಲುವಂಗಿಯೇ ಎಂಬುದಾಗಿ. ಪ್ರಿಯರೇ, ಮೋಶೆಯ ಧರ್ಮಶಾಸ್ತ್ರವು ಮನುಷ್ಯರನ್ನು ಕ್ರಿಸ್ತನ ಬಳಿಗೆ ನಡೆಸುವುದಕ್ಕಾಗಿ ಕೊಡಲ್ಪಟ್ಟಿತು, ಆದರೆ ಮನುಷ್ಯನನ್ನು ರಕ್ಷಿಸಲಿಕ್ಕೆ ಅಲ್ಲ. ಗಲಾತ್ಯದ ವಿಶ್ವಾಸಿಗಳಿಗೆ ಪೌಲನು ಹೇಳಿದ್ದು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24ನೇ ವಚನದಲ್ಲಿ, ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ ಎಂಬುದಾಗಿ. ಪ್ರಿಯ ದೇವಜನರೇ, ಧರ್ಮಶಾಸ್ತ್ರವು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಕೊಡಲ್ಪಟ್ಟಿಲ್ಲ, ಆದರೆ ನಮಗೆ ರಕ್ಷಣೆಯ ಅಗತ್ಯವಿದೆ ಎಂದು ತಿಳಿಸುವುದಕ್ಕಾಗಿ. ಅದು ನಮ್ಮನ್ನು ಕೈ ಹಿಡಿದು ಕ್ರಿಸ್ತನ ಕ್ರೂಜೆಯ ಬಳಿಗೆ ಕರೆತಂದು, ಮಗುವೆ, ನಿನಗೆ ಒಬ್ಬ ರಕ್ಷಕನ ಅಗತ್ಯವಿದೆ ಎಂದು ಹೇಳುತ್ತದೆ. ಕ್ರಿಸ್ತನಲ್ಲಿ ಧರ್ಮಶಾಸ್ತ್ರಕ್ಕೆ ಅಂತ್ಯವಾಯಿತು. ಯಾರ್ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿರುತ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರು, ಕೃಪಾಶಯದೊಳಗಿಂದ ಬಿದ್ದು ಹೋದರು ಎಂಬುದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ವಿಲಿಯಂ ಆರ್ ನ್ಯೂವೆಲ್ ಅವರು ಹೀಗೆ ಹೇಳಿದ್ದಾರೆ, ಧರ್ಮಶಾಸ್ತ್ರವು ನೀತಿಗೆ ಹೇಗೆ ಮಾರ್ಗವಾಗಿಲ್ಲವೋ ಹಾಗೆಯೇ ಜೀವಿತದ ನಿಯಮವೂ ಕೂಡ ಆಗಿಲ್ಲ ಎಂಬುದಾಗಿ. ನಂಬುವವರೆಲ್ಲರಿಗೆ ಇದು ರಕ್ಷಣೆಯ ಸಾರ್ವತ್ರಿಕತೆಯನ್ನು, ಉಚಿತತೆಯನ್ನು ತಿಳಿಸುತ್ತದೆ. ನಂಬುವ ಪ್ರತಿಯೊಬ್ಬನಿಗೆ ನೀನು ಅದನ್ನು ಯಾಕೆ ಸ್ವೀಕರಿಸಬಾರದು? ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ ಇಸ್ರಾಯೇಲಿನ ಇಂದಿನ ಸ್ಥಾನ ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನೇಮ ನಿಷ್ಠೆಗಳಿಂದಾಗುವ ನೀತಿಯ ವಿಷಯದಲ್ಲಿ ಅದನ್ನು ಅನುಸರಿಸಿದವನೇ ಅದರಿಂದ ಜೀವಿಸುವನೆಂದು ಮೋಶೆಯು ಬರೆಯುತ್ತಾನೆ ಎಂಬುದಾಗಿ. ಪ್ರಿಯರೇ, ಒಂದು ವೇಳೆ ಧರ್ಮಶಾಸ್ತ್ರದಿಂದ ನೀನು ನೀತಿಯನ್ನು ಸಂಪಾದಿಸಬಹುದೆಂದು ಹೇಳಿದರೂ ಅದು ನಿನ್ನ ಸ್ವಂತ ನೀತಿಯಾಗುತ್ತದೆಯೇ ಹೊರತು ದೇವರದಲ್ಲ. ಅದು ದೇವರ ಮಟ್ಟಕ್ಕೆ ಎಂದಿಗೂ ಸರಿಬರಲಾರದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ಆದರೆ ನಂಬಿಕೆಯಿಂದುಂಟಾಗುವ ನೀತಿಯು ಏನು ಹೇಳುತ್ತದೆ? ಕ್ರಿಸ್ತನನ್ನು ಕೆಳಕ್ಕೆ ಕರೆದುಕೊಂಡು ಬರುವುದಕ್ಕೆ ಯಾರು ಮೇಲಣ ಲೋಕಕ್ಕೆ ಏರಿ ಹೋದಾರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಪೌಲನು ಪರಲೋಕವನ್ನು ಕೆಳಕ್ಕೆ ತರಲು ಮೇಲಕ್ಕೆ ಏರಿ ಹೋಗುವ, ಇಲ್ಲವೇ ನರಕಕ್ಕೆ ಇಳಿದು ಅದನ್ನು ಮೇಲಕ್ಕೆ ತರುವ ಕುರಿತಾಗಿ ಮಾತನಾಡುತ್ತಾನೆ. ಪೌಲನು ವಿವರಿಸುವ ನೀತಿಯು ನಮಗೆ ದೊರೆಯುವಂಥದ್ದಾಗಿದೆ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 11ನೇ ವಚನದಿಂದ 14ನೇ ವಚನದ ತನಕ ಮಾತನ್ನು ಅವನು ಇಲ್ಲಿ ಉಲ್ಲೇಖಿಸುತ್ತಾನೆ. ದಯವಿಟ್ಟು ನೀವೆಲ್ಲರೂ ಅದನ್ನು ಓದಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿಕೊಂಡು ಬರುವುದಕ್ಕೆ ಯಾರು ಪ್ರೇತಲೋಕಕ್ಕೆ ಇಳಿದು ಹೋದಾರು ಎಂದಾಗಲಿ ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ. ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿಯೇ ಇದೆ, ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆ ವಿಷಯವಾದ ವಾಕ್ಯವೇ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಆ ನೀತಿಯನ್ನು ಹೊಂದಲು ಎಲ್ಲಿಗೂ ಸಂಚರಿಸಬೇಕಾದದ್ದಿಲ್ಲ. ನೀನಿರುವ ಸ್ಥಳದಲ್ಲಿಯೇ ಅದು ನಿನಗೆ ದೊರಕುತ್ತದೆ.
ತಾವು ರಕ್ಷಿಸಲ್ಪಡಬೇಕಾದರೆ ಯಾವುದಾದರೂ ವಿಶೇಷ ಕೂಟಕ್ಕೆ ಅಥವಾ ವೇದಿಯ ಬಳಿಗೆ ಹೋಗಬೇಕೆಂದು ಅನೇಕರು ಭಾವಿಸ್ತಾರೆ. ಆದರೆ ನೀನು ಈಗ ಇರುವಲ್ಲಿಯೇ ಅದು ನಿನಗೆ ದೊರಕುತ್ತದೆ. ದೇವರಿಗೆ ಮಹಿಮೆಯಾಗಲಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವಿಶ್ವಾಸಿಯಾದವನು ತನ್ನ ನಂಬಿಕೆಯನ್ನು ಬಹಿರಂಗವಾಗಿ ಅರಿಕೆ ಮಾಡಬೇಕೆಂದು ಕೆಲವರು ಹೇಳುತ್ತಾರೆ. ಆದರೆ ಪೌಲನು ಇಲ್ಲಿ ಆ ರೀತಿಯಾಗಿ ಹೇಳುತ್ತಿಲ್ಲ. ಕೂಟದಲ್ಲಿ ಎದುರಿಗೆ ಹೋಗಿ ಹೇಳಬೇಕೆಂದು ಅದರ ಅರ್ಥವಲ್ಲ. ನನ್ನ 21 ವರ್ಷದ ಸೇವೆಯಲ್ಲಿ ಸಭೆಯಲ್ಲಿ ಅನೇಕರು ಮುಂದೆ ಬಂದದ್ದನ್ನು ನಾನು ನೋಡಿದ್ದೇನೆ. ಆದರೆ ಅವರೆಲ್ಲರೂ ರಕ್ಷಿಸಲ್ಪಡಲಿಲ್ಲ. ಬಹಿರಂಗವಾಗಿ ಅರಿಕೆ ಮಾಡಬೇಕೆಂದು ಪೌಲನು ಹೇಳುತ್ತಾ ಇಲ್ಲ. ಮನುಷ್ಯನು ತನ್ನ ಅರಿಕೆಗನುಸಾರವಾಗಿ ತನ್ನ ಜೀವಿತವನ್ನು ನಡೆಸಬೇಕೆಂದು ಪೌಲನು ಹೇಳುತ್ತಾನೆ. ಬಾಯಿ ಹಾಗೂ ಹೃದಯಗಳು ಒಂದೇ ರೀತಿಯಾಗಿದ್ದು ಒಂದೇ ಸಂಗತಿಯನ್ನು ಹೇಳಬೇಕು. ಹೃದಯದಲ್ಲಿ ನೀನು ನಂಬುತ್ತಿ. ಹೃದಯವೆಂದರೆ ನಿನ್ನ ಇಡೀ ವ್ಯಕ್ತಿತ್ವವಾಗಿದೆ. ಕೆಲವರು ತಮ್ಮ ಬಾಯಿಯಿಂದ ಒಂದು ಹೇಳುತ್ತಾರೆ, ದೇವರಿಗೆ ತುಟಿಯಲ್ಲಿ ಸನ್ಮಾನ ನೀಡುತ್ತಾರೆ, ಆದರೆ ಅವರ ಹೃದಯ ದೇವರಿಂದ ಎಷ್ಟೋ ದೂರವಾಗಿರುತ್ತದೆ. ಕರ್ತನಲ್ಲಿ ಪ್ರಿಯನೇ, ನೀನು ಬಹಿರಂಗ ಅರಿಕೆ ಮಾಡುವನಾದರೆ ನಿನ್ನ ಹೃದಯ ಸರಿಯಾಗಿದೆ ಎಂಬುದನ್ನು ಖಂಡಿತ ಮಾಡಿಕೊ. ನೀನು ಬಾಯಿಯಿಂದ ಸುಮ್ಮನೆ ಅರ್ಥವಿಲ್ಲದ ಮಾತುಗಳನ್ನಾಡುತ್ತಿಲ್ಲವೆಂಬುದನ್ನು ಖಚಿತಪಡಿಸಿಕೊ. ನಂಬಿಕೆ ಇಲ್ಲದ ಅರಿಕೆಯು ಅದು ಕಪಟತನದ್ದು, ಇಲ್ಲವೇ ಆತ್ಮವಂಚನೆಯದ್ದಾಗಿದೆ. ಅರಿಕೆ ಇಲ್ಲದ ನಂಬಿಕೆಯು ಅದು ಹೇಡಿತನವಾಗಿರುತ್ತದೆ. ಪೌಲನು ಇಲ್ಲಿ ಯಾಕೋಬನ ಮಾತನ್ನು ಒಪ್ಪುವನಾಗಿದ್ದಾನೆ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ, ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದಾಗಿದೆ ಎಂಬುದಾಗಿ. ಪ್ರಿಯನೇ, ನೀನು ಬಾಯಿಗೆ ಕೆಲಸ ಕೊಡುವುದಾದರೆ ನಿನ್ನ ಹೃದಯದಲ್ಲಿ ನಂಬಿಕೆಯುಂಟೆಂಬುದನ್ನು ಖಚಿತಪಡಿಸಿಕೊ. ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ಎಂಬುದಾಗಿ ನೋಡುವಾಗ ಕ್ರಿಸ್ತನ ಪುನರುತ್ಥಾನವು ಸುವಾರ್ತೆಯ ಕೇಂದ್ರ ವಿಷಯವಾಗಿದೆ. ಪೌಲನು ಹಿಂದೆ ಹೇಳಿರುವಂತೆ ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ಎಂಬುದಾಗಿ ಇದನ್ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ, ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲವೆಂದು ಶಾಸ್ತ್ರವು ಹೇಳುತ್ತದೆಯಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಯೆಶಾಯನ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 16ನೇ ವಚನದ ಮಾತನ್ನು ಎತ್ತಿ ಹೇಳಿದ್ದಾನೆ. ಇಲ್ಲಿನ ಭಾಷಾಂತರದ ವ್ಯತ್ಯಾಸವು ಪೌಲನು ತಪ್ಪಾಗಿ ಹೇಳಿದ್ದರಿಂದಲ್ಲ. ಮೂಲ ಭಾಷೆಯಲ್ಲಿ ಆತುರಪಡು ಎಂಬುದಕ್ಕೂ ಆಶಾಭಂಗಪಡು ಎಂಬುದಕ್ಕೂ ಒಂದೇ ಶಬ್ದವು ಉಪಯೋಗಿಸಲ್ಪಟ್ಟಿದೆ. ಭಯದಿಂದ ಓಡಿ ಹೋಗು ಎಂಬುದಾಗಿ ಅದರ ಅರ್ಥ. ನಂಬಿಕೆಯಿಂದಲೇ ನೀತಿವಂತಿಕೆ ಎಂಬ ಪ್ರಸ್ತಾಪವು ಹಳೆ ಒಡಂಬಡಿಕೆಯ ಬೇರೆ ಕಡೆಗಳಲ್ಲಿಯೂ ಬಂದಿರುವುದರಿಂದ ಪೌಲನು ತನ್ನ ಮಾತನ್ನು ಸಮರ್ಥಿಸಲಿಕ್ಕಾಗಿ ಯೆಶಾಯನ ಪ್ರವಾದನೆಯ ಮಾತನ್ನು ಎತ್ತಿ ಹೇಳಿದ್ದಾನೆ. ಯಾವನಾದರೂ ಎಂಬ ಮಾತು ರಕ್ಷಣೆಯ ಸಾರ್ವತ್ರಿಕತೆಯನ್ನು ಎತ್ತಿ ತೋರಿಸುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಂದೇ ಕರ್ತ, ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯಹೂದ್ಯರಿಗೂ ಗ್ರೀಕರಿಗೂ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ರಕ್ಷಿಸಲ್ಪಡಬೇಕಾದರೆ ಎಲ್ಲರೂ ಕ್ರಿಸ್ತನ ಬಳಿಗೆ ಬರಲೇಬೇಕಾಗಿದೆ. ಯೇಸು ಹೇಳಿದ್ದಾನೆ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಹಳೆ ಒಡಂಬಡಿಕೆಯ ಆಚಾರ ವಿಧಿಗಳ ಮೂಲಕವಾಗಲಿ ಮೋಶೆಯ ಧರ್ಮಶಾಸ್ತ್ರದ ಮೂಲಕವಾಗಲಿ ಯಾರೂ ಕ್ರಿಸ್ತನ ಬಳಿಗೆ ಬರಲು ಸಾಧ್ಯವಿಲ್ಲ. ಎಲ್ಲರಿಗೂ ದಯೆಯಿಂದ ನಂಬಿಕೆ ಎಂಬ ಒಂದೇ ಆಧಾರದ ಮೇಲೆ ರಕ್ಷಣೆಯು ಕೊಡಲ್ಪಡುತ್ತದೆ. ಸುವಾರ್ತೆಯನ್ನು ಕೇಳಿ ಅದನ್ನು ನಂಬಿರಿ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ
ರಕ್ಷಣೆಯಾಗುವುದೆಂದು ಬರೆದದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಿಶೇಷವಾದ ಮಾತನ್ನು ಪೌಲನು ಹಳೆ ಒಡಂಬಡಿಕೆಯಿಂದ ಎತ್ತಿಕೊಂಡಿದ್ದಾನೆ. ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 32ನೇ ವಚನದಾಗಿದೆ. ಪ್ರಿಯರೇ, ರಕ್ಷಣೆಯು ನಂಬಿಕೆಯಿಂದಲೇ ಎಂಬ ತನ್ನ ಮಾತಿಗೆ ಒತ್ತು ಕೊಡುವುದಕ್ಕಾಗಿ ಇದನ್ನು ಹೇಳಿದ್ದಾನೆ. ಯಹೂದ್ಯರು ಗ್ರೀಕರು ಕರ್ತನನ್ನು ಕರೆಯಬೇಕೆಂದು ಸ್ಪಷ್ಟಪಡಿಸುತ್ತದೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವುದೆಂದರೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯಿಡುವುದು ಎಂಬುದಾಗಿ ಅರ್ಥವಾಗಿದೆ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ವಾಕ್ಯದ ಮೂಲಕ ನಮಗೆ ಅನೇಕ ಸತ್ಯಗಳನ್ನು ತಿಳಿಸಿದ್ದಾನೆ. ಆತನಿಗೆ ಮಹಿಮೆಯಾಗಲಿ. ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ ಮಾತ್ರ ನಮ್ಮನ್ನು ರಕ್ಷಿಸುತ್ತದೆ, ನಿತ್ಯ ಜೀವಕ್ಕೆ ನಡೆಸುತ್ತದೆ. ಬೇರೆ ಯಾವ ನಂಬಿಕೆಗಳು ಪ್ರಯೋಜನವಿಲ್ಲದ್ದು. ಆದುದರಿಂದ ದಿನಾಲೂ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆಯೋಣ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಹಾಗಾಗುವಂತೆ ದೇವರು ನಮ್ಮೆಲ್ಲರನ್ನು ತನ್ನ ಕೃಪೆಯಿಂದ ನಡೆಸಲಿ. ಪ್ರಿಯರೇ, ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆ ಎಲ್ಲರಿಗೂ ತಲುಪಬೇಕಾಗಿದೆ ಅಲ್ವಾ? ಆತನೊಂದಿಗೆ ವೈಯಕ್ತಿಕ ಸಂಬಂಧ ಹೊಂದಿರುವುದು ಬಹಳ ಪ್ರಾಮುಖ್ಯವಾದದ್ದು. ಅನೇಕರು ಸತ್ಯವೇದವನ್ನು ಹಿಡಿದಿದ್ದರೂ, ಎಲ್ಲ ಸೇವಾ ಕಾರ್ಯಗಳಲ್ಲಿ ಮುಂದಿದ್ದರೂ ಇನ್ನೂ ರಕ್ಷಣೆಯನ್ನು ಹೊಂದಿಕೊಂಡಿಲ್ಲ. ಅತ್ಯಂತ ವಿಶೇಷವಾದ ರಕ್ಷಣೆಯನ್ನು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳಲು ಯಾವ ಮಾರ್ಗವೂ ಇಲ್ಲ. ಆದುದರಿಂದ ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳೋಣ. ಬನ್ನಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಮ್ಮನ್ನು ಎಷ್ಟಾಗಿ ನೀನು ಪ್ರೀತಿ ಮಾಡಿದ್ದಿ, ಶಾಶ್ವತವಾದ ಪ್ರೇಮದಿಂದ ನಮ್ಮನ್ನು ಪ್ರೇಮಿಸಿದ್ದಿ, ಅದಕ್ಕಾಗಿ ಸ್ತೋತ್ರ. ಎಂದು ಬದಲಾಗದಂಥ ದೇವರು ನೀನಾಗಿದ್ದಿ. ನಿನ್ನ ಪ್ರೀತಿಯ ರುಚಿಯನ್ನು ನೋಡಿ ನೀನು ನಮಗೋಸ್ಕರವಾಗಿಯೂ ಯೇಸುವೆ ಪರಲೋಕದಿಂದ ಇಳಿದು ಬಂದಿದ್ದಿ, ಅದಕ್ಕಾಗಿ ಸ್ತೋತ್ರ. ಪ್ರತಿ ಒಬ್ಬೊಬ್ಬರ ಪಾಪದ ಶಿಕ್ಷೆಯನ್ನು ನೀನು ಹೊಂದಿದ್ದಿ. ನಮ್ಮ ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು. ಅವರಲ್ಲಿ ಇನ್ನೂ ಯಾರಾದರೂ ರಕ್ಷಣೆ ಹೊಂದದಿದ್ದರೆ ಈ ಕ್ಷಣವೇ ಪರಿಶುದ್ಧಾತ್ಮನ ಮೂಲಕ ಅವರ ಸಂಗಡ ಮಾತನಾಡು ಸ್ವಾಮಿ. ನಿನ್ನ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದಿ. ಪ್ರಿಯ ಕರ್ತನೆ, ನಿನ್ನ ಸ್ವರಕ್ಕೆ ಒಳಪಟ್ಟು ರಕ್ಷಣೆಯನ್ನು ಅನುಭವಿಸುವಂತೆ ಕೃಪೆ ತೋರಿಸಬೇಕೆಂದು ಈ ಪ್ರಾರ್ಥನೆಯನ್ನು ರಕ್ಷಣೆಯನ್ನು ಕೊಟ್ಟಂಥ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ನೀವು ಹೊಂದಿಕೊಂಡಿರುವ ರಕ್ಷಣೆಯ ಸಂತೋಷವನ್ನು ಇತರರಿಗೆ ತಿಳಿಯಪಡಿಸಿರಿ. ತಪ್ಪದೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.